ಇವತ್ತಿನ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಎಲ್ಲೆಲ್ಲಿ ಹೋದೆ ಏನು ಮಾಡಿದೆ ಅಂತ ತೋರಿಸ್ತೀರಿ ಆಯಿತಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಆಯಿತಾ. ಇವತ್ತೇ ಆಷಾಢ ಮಾಸದ ಗುರುವಾರ ದಿನ ನಾವು ಅಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ. ಅಮ್ಮ ಅಂದರೆ ಮಾರಿಗುಡಿ, ನಮ್ಮ ಮಾರಿಕಾಂಬ ಉತ್ತರ ಕನ್ನಡ ಜಿಲ್ಲೆಗೆ ಫೇಮಸ್ ದೇವಸ್ಥಾನ. ಅಮ್ಮ ಶಕ್ತಿಶಾಲಿ ದೇವಸ್ಥಾನ ಅಂದರೆ ನಮ್ಮ ಮಾರಿಗುಡಿ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾರಿಗುಡಿ ಹೆಸರು ಸಿರ್ಸಿ ಅಂದಮೇಲೆ ಹೆಸರು ಬರೋದೇ ಮಾರಿ ಅಮ್ಮನ ದೇವಸ್ಥಾನ ಅಂತ, ಮಾರಿಕಾಂಬ ದೇವಸ್ಥಾನ ಅಂತ. ಅದೇ ಇದು. ಆ ದೇವಸ್ಥಾನಕ್ಕೆ ಇವತ್ತೇ ಆಷಾಢ ಮಾಸ ಇರೋದ್ರಿಂದ ನಾನು ನಮ್ಮ ಮನೆಯವರು ಪೂಜೆ ಮಾಡಿಸ್ಕೊಂಡು ಹೋಗುವ ಅಂತ ಬಂದಿದ್ದೆ. ಅಲ್ಲಿ ಹೂ ತೊಗೊಂಡೆ ಸ್ವಲ್ಪ. ಹಾಗೆ ದರ್ಶನಕ್ಕೆ ಅಂತ ಒಳಗಡೆ ಹೋದ್ವಿ. ತುಂಬ ಮಳೆ ಇತ್ತು. ಮಳೆ ಅಂದರೆ ಏನು, ಸ್ವಲ್ಪ ಜನ ಕೂಡ ಕಡಿಮೆ ಇದ್ದರು. ಅಂದರೆ ಶುಕ್ರವಾರ ದಿನ ಫುಲ್ ಜನ ಆಗ್ತಾರೆ. ನಾವು ಅದಕ್ಕೆ ಗುರುವಾರ ದಿನ ಬಂದು ಸ್ವಲ್ಪ ಅಮ್ಮನ ನೋಡ್ಕೊಂಡು ಚೆನ್ನಾಗಿ ಹೋಗ್ಬೋದು. ಇಲ್ಲಾಂದರೆ ಇದರೊಳಗೆ ರಶಲ್ಲಿ ನೋಡೋಕ್ಕೆ ಕೊಡೋದಿಲ್ಲ, ಬೇಗ 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 ಕಳಿಸ್ತಾರೆ ಅಂತೇಳಿ ಗುರುವಾರ ದಿನ ಬಂದ್ವಿ. ಆರಾಮಾಗಿ ಅಮ್ಮನ ಯಾವ ವಾರ ನೋಡಿದ್ರು ಅಮ್ಮನ ಕಣ್ಣು ತಂಪೆ ಅಲ್ವಾ. ಅದಕ್ಕೆ ಯಾವುದೇ ಒಂದು ವಾರ ಬಂದ್ರೂ ಅಮ್ಮನ ದೇವಸ್ಥಾನಕ್ಕೆ ಒಳ್ಳೆಯದೇ ಅಂಥೇಳಿ ನಾವು ಆ ಭಾವನೆ ಇಟ್ಕೊಂಡು ಬಂದು ಅಮ್ಮನ ದರ್ಶನ ಮಾಡ್ಕೊಂಡ್ವಿ. ನೋಡಿ ಅಮ್ಮ ಎಷ್ಟು ಚೆಂದ ಕೂತ್ಕೊಂಡಿದ್ದಾಳೆ ಅಲ್ವಾ, ಅಲಂಕಾರ ಮಾಡಿಕೊಂಡು. ಅದು ನೋಡೋದೇ ಒಂದು ಕಣ್ಣಿಗೆ ಭಾಗ್ಯ. ಅನ್ನಪೂರ್ಣಿ ಸದಾಪೂರ್ಣಿ ಶಂಕರ ಪ್ರಾಣವಲ್ಲಭಿ ಅಂಥೇಳಿ ಕೂತ್ಕೊಂಡಿದ್ದಾಳೆ ನಮ್ಮ ಅಮ್ಮ ಅಲ್ವಾ. ಹಾಗೆ ಅವಳನ್ನು ನೋಡಿಕೊಂಡು ಒಳಗಡೆ ಹೋದ್ವಿ. ಮತ್ತು ನಾನೊಂದು ಪಾವತಿ ಮಾಡಿದೆ ಕುಂಕುಮಾರ್ಚನೆದು. ಅಲ್ಲಿ ಕುಂಕುಮ ತಗೊಂಡು ತೀರ್ಥ ಕುಡ್ಕೊಂಡು ಹೋಗಬೇಕು ಅಂತ ನೋಡಿ. ಕುಂಕುಮಾರ್ಚನೆ ಕುಂಕುಮ ಮತ್ತು ಹೂವು ಎಲ್ಲ ಕೊಡ್ತಾರೆ, ಮತ್ತು ಎಕ್ಸ್ಟ್ರಾ ಕೂಡ ಕೊಡ್ತಾರೆ. ಬಟ್ ಇದನ್ನು ನಾವು ಇವಾಗ ಹಚ್ಕೊಳ್ಳೋಕೆ ಕೊಟ್ಟಿದ್ರು ಅವರು. ಮತ್ತು ತೀರ್ಥ ತೊಗೊಂಡ್ವಿ. ತೀರ್ಥ ಕುಡ್ಕೊಂಡು ಜೋಡಿ ಮೇಲೆ ಹೆಜ್ಜೆ ಇಟ್ಕೊಂಡು ಇನ್ನೊಬ್ಬರಿದ್ದಾರೆ ಅತಿಥಿ ಈ ದೇವಸ್ಥಾನದ ಅಮ್ಮನ ದರ್ಶನ ಮಾಡ್ಕೊಂಡು ಇವರು ದರ್ಶನ ಕೂಡ ಮಾಡ್ಕೊಂಡು ಹೋಗಬೇಕು. ತೋರಿಸ್ತೀನಿ ಬನ್ನಿ ಯಾರು ಅಂತ ಆಯಿತಾ. ಕೋಣದ ದರ್ಶನ ಮಾಡ್ಕೊಂಡೇ ಹೋಗಬೇಕು ಇಲ್ಲಿ ಬಂದ್ಕೊಂಡು. ನೋಡಿ ಇಲ್ಲಿ ಇದು ಇದೆ. ಯಾಕಾದರೂ ಮಳೆ ಬರ್ತಿದೆಯೋ ಅನ್ನೋ ಥರ ಅಂದ್ಕೊಂಡು ಕೂತ್ಕೊಂಡಿದೆ ಪಾಪ. ನೋಡಿ ಆಯಿತಾ, ಮಳೆ ಅಂದರೆ ಮಳೆ ಬಿಡೋದೇ ಸುರಿತಿದೆ ಅಂದರೆ ಯಪ್ಪ, ಒಂದು ನಿಮಿಷ ಮಳೆ ಬಿಡ್ತಾ ಇಲ್ಲ, ಆ ಥರ ಮಳೆ ಸುರಿತಾ ಇತ್ತು. ಇದನ್ನೆಲ್ಲ ನೋಡ್ಕೊಂಡು ನಾವು ಹೋಗಿದ್ದು ಎಲ್ಲಿಗೆ ಅಂತ ತೋರಿಸ್ತೀನಿ ಆಯಿತಾ. ನೋಡಿ ಹೆಂಗೆ ಕೂತ್ಕೊಂಡಿದೆ ಪಾಪ, ಮುಖ ಬಾಳಿಸ್ಕೊಂಡು ಕೂತ್ಕೊಂಡಿದೆ. ಯಾಕಾದರೂ ಮಳೆ ಬರ್ತಿದೆಯೋ ಅನ್ನೋ ಥರ ಕೂತ್ಕೊಂಡಿದೆ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಜ್ಯುವೆಲರಿ ಶಾಪಿಗೆ ಹೋದ್ವಿ. ಜ್ಯುವೆಲರಿ ಶಾಪಿಗೆ ಯಾಕೆ ಹೋಗಿದೆ ಅಂತ ಇನ್ನೊಂದು ದಿನ ಹೇಳ್ತೀನಿ ನಾನು. ಅಲ್ಲಿಂದ ಸೀದಾ ಹೋಗಿದ್ದೆ ನಾನು ಸ್ವಲ್ಪ ಪೇಟೆ ತಿರುಗಾಡೋ ಅಂತ ಹೋಗಿದೆ. ಅಲ್ಲಿ ಪಾಪ ಎಷ್ಟೇ ಜೀವನ ಕಟ್ಕೋಬೇಕು ಅನ್ನೋದು ಒಂದು ಕಡೆ, ಆದರೆ ನಾವು ಎಷ್ಟೇ ಮಳೆ ಬಂದರೂ ಶಾಪಿಂಗ್ ಬಿಡಲ್ಲ ಅನ್ನೋ ನಾವುಗಳು ಒಂದು ಕಡೆ ಅಲ್ವಾ. ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟು ಮಳೆ ಇದೆ ಆದರೂ ಇಲ್ಲಿ. ಹಾಗೆ ನಾವು ಊಟಕ್ಕೆ ಹೋದ್ವಿ. ಅಲ್ಲಿ ಊಟ ಮಾಡಿಕೊಂಡು ಹೋಟೆಲಿಗೆ ಹೋಗಿ ಊಟ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಫ್ರೈ ಅಲ್ವಾ. ಅದನ್ನೆಲ್ಲ ತಿನ್ಕೊಂಡು ಮನೆ ಕಡೆ ಬಂದ್ವಿ. ಮನೆ ಕಡೆ ಬಂದು ಸ್ವಲ್ಪ ಗದ್ದೆ ಕಡೆ ಹೋದ್ವಿ. ಅಂದರೆ ಬೇರೆಯವ್ರ ಗದ್ದೆ ಇದೆ, ನಮ್ಮದಲ್ಲ. ನಾನು ಹೋದೆ. ಅಲ್ಲಿ ನೋಡಿದ್ರೆ ಗದ್ದೆ ನಾಟಿ ಮಾಡ್ತಾಯಿದ್ರು. ಅದನ್ನು ಒಂದು ಸ್ವಲ್ಪ ನೋಡಿದ್ರೆ ನನಗೆ ಚೆನ್ನಾಗಿ ಅನಿಸ್ತು. ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಎಷ್ಟು ಮಳೆ ಸ್ವಲ್ಪ ಕಡಿಮೆ ಇತ್ತು. ಅವರು ಗದ್ದೆ ನಾಟಿ ಮಾಡಿ ಸ್ವಲ್ಪ ಮಳೆ ಕಡಿಮೆ ಇತ್ತು ಅಂತ ಹೋಗಿದ್ದ ಆ ಕಡೆ. ನೋಡಿ ಹೆಂಗೆ ಗದ್ದೆ ನಾಟಿ ಮಾಡ್ತಿದ್ದಾರಲ್ವ. ಇಲ್ಲಿ ಒಂದೇ ಒಂದು ಅರ್ಥ ಆಗೋದು ಏನಪ್ಪ ಅಂದರೆ ಎಲ್ಲರದ್ದು ಹೋರಾಟ ಜೀವನಕ್ಕೋಸ್ಕರನೇ ಅಲ್ವಾ. ನೋಡಿ ಎಷ್ಟು ಮಳೆ ಬರ್ತಿದೆ, ಆದರೂ ರೈತರು ತಮ್ಮ ಕೆಲಸನ ತಾವು ಬಿಡದೆ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಇವರಿಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಹೊಟ್ಟೆಗಳು ತುಂಬೋದಲ್ವ. ಬಾಯ್ ಟೇಕ್ ಕೇರ್.